ಇವತ್ತು ಬಹಳ ಪವಿತ್ರವಾದ ದಿವಸ. ನಮ್ಮ ಶಾಸಕಿಯವರು ಹೇಳಿದ ಪ್ರಕಾರ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮಚಂದ್ರನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾನು ಹೆಬ್ಬಾಳ ಕ್ಷೇತ್ರದ ಶಾಸಕನಾದ್ರೂ ಸಹ ನಾನು ಹುಟ್ಟಿದ್ದು ಬೆಳೆದದ್ದೆಲ್ಲ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನೇ. ಆದ್ರಿಂದ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಜೊತೆಗೆ ನನಗೆ ಬಹಳ ಅವಿನಾಭಾವ ಸಂಬಂಧ. ಎಲ್ಲ ಬಂಧುಗಳು, ನನ್ನ ಸ್ನೇಹಿತರು, ನಮ್ಮ ವ್ಯಾಪಾರ ವಹಿವಾಟು ಎಲ್ಲ ಮಹದೇವಪುರ ವೈಟ್ ಫೀಲ್ಡ್ ಅಲ್ಲೇ ಇರುವಂತದ್ದು. ಈ ಜಾಗದಲ್ಲಿ ಇವತ್ತು ಈ ಪವಿತ್ರವಾದ ಜಾಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಅವರ ಅಮೃತ ಹಸ್ತದಿಂದ ನಾವು ಶ್ರೀರಾಮಚಂದ್ರ, ಸೀತಾಮಾತೆ, ಆಂಜನೇಯ, ಲಕ್ಷ್ಮಣ ಇವರ ದೇವಸ್ಥಾನವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಬಹಳಷ್ಟು ಪಾಪ ನೀವೆಲ್ಲ ಬೆಳಿಗ್ಗೆ 11 ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ಇವೆಲ್ಲ ಕಾಯ್ಕೊಂಡಿದ್ರಿ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಿಮ್ಗೆ ಯಾರು ಬಡವರಿದ್ದಾರೆ, ಈ ಸಮಾಜದಲ್ಲಿ ತುಳಿದುಕೊಳ್ಪಟ್ಟಿದ್ರು ಯಾರಿದ್ದಾರೆ, ಅವ್ರು ಎಲ್ರಿಗೂ ಯಾವತ್ತು ಬೆಂಬಲವಾಗಿ ನಿಂತ್ಕೊಡೋದು. ದೀನ ದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಮೇಲ್ವರ್ಗದಲ್ಲಿರೋ ಬಡವರ ಮುಖ್ಯಮಂತ್ರಿ ಅಂತ ಏನಾದ್ರೂ ಈ ದೇಶದಲ್ಲಿ ಇದ್ರೆ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನಾಗ್ಲಿ, ನಮ್ಮ ಖಂಡ್ರೆ ಸಾಹೇಬರಾಗ್ಲಿ, ನಮ್ಮ ಮಂತ್ರಿಗಳಾಗಿರೋದು ನಮ್ಮ ಅದೃಷ್ಟ ಅಂತಾನೆ ನಾನು ಭಾವಿಸ್ಕೊಂಡಿದ್ದೀನಿ. ಇಂತಹ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಕರ್ನಾಟಕ ಇನ್ನೂ ಅವರ ಮುಂದೆ ಹೋಗ್ಲಿ, ಅಭಿವೃದ್ಧಿ ಕೆಲಸಗಳು ಹೆಚ್ಚೆಚ್ಚಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಳೆದ ಸಾರಿ 2013, 2018 ತನಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬರು ಮಹದೇವಪುರಕ್ಕೂ ಅರವಿಂದ್ ಲಿಂಬಾವಳಿ ಅವರು ಅವಾಗ MLA ಇದ್ರು, ಅವ್ರಿಗೂ ಸಹ ಬಹಳಷ್ಟು ಅನುದಾನಗಳು ಕೊಟ್ಟಿದ್ರು. ಬೈಲ್ತಿ ಸಹ ಮಹದೇವಪುರಕ್ಕೆ ಸೇರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಬೇರೆ ಕ್ಷೇತ್ರಗಳ ತರ ನೀವು ಮಹದೇವಪುರಕ್ಕೂ ಸಹ ನೀವು ಅನುದಾನಗಳನ್ನ ಕೊಟ್ಟು ತಾವು ಆಶೀರ್ವಾದ ಮಾಡಬೇಕು ಅಂತ ನಾನು ಇಡೀ ನನ್ನ ಮಹದೇವಪುರದ ಜನತೆ ಪರವಾಗಿ ನಾನು ಕೇಳ್ಕೊಂಡು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸಹ ಅವ್ರಿಗೆ ಬಜೆಟ್ ಮೀಟಿಂಗ್ ನಡೀತಾ ಇದೆ, ಆದ್ರೂ ನಾನು ನಮ್ಮ ರಾಜಣ್ಣ, ನಮ್ಮ ರೇವಣ್ಣ ನಾವೆಲ್ಲ ಕೇಳ್ಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಪುಣ್ಯವಾದ ಕೆಲಸಕ್ಕೆ ನನ್ನ ಎಲ್ಲ ಬಿಸಿ ಶೆಡ್ಯೂಲ್ ಅಲ್ಲೂ ನನ್ನ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಶ್ರೀರಾಮಚಂದ್ರನ ದೇವಸ್ಥಾನ ಅಂದ್ರೆ ಪವಿತ್ರವಾದ ದೇವಸ್ಥಾನ, ಯಾಕಂದ್ರೆ ಅವ್ರ ಹೆಸರಲ್ಲೇ ರಾಮ ಇದ್ದಾನೆ, ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಶ್ರೀರಾಮಚಂದ್ರ ಇದ್ದಾರೆ. ಅಂತ ಪವಿತ್ರವಾದ ಕೆಲಸಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ಇಡೀ ನಾನು ಮಹದೇವಪುರ ಕ್ಷೇತ್ರದ ಕರ್ನಾಟಕದ ಇಡೀ ಜನತೆಯ ಪರವಾಗಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗೆ ನಾನು ಧನ್ಯವಾದಗಳನ್ನ ಕೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.